ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತ ಅಲಪ್ಪುಳ ಜಿಮ್ಖಾನ್ ಎನ್ನುವ ಮಲಯಾಳಂ ಸಿನಿಮಾ. ಈ ಸಿನಿಮಾವನ್ನ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ 5 ಜನ ಸ್ನೇಹಿತರು PUC ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾರೆ. ಮತ್ತೆ ಅಡ್ಮಿಷನ್ ಆಗ್ಬೇಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗ್ರೇಸ್ ಮಾರ್ಕ್ಸ್ ತಗೊಂಡು ಸೇರ್ಬೇಕಾಗಿರುತ್ತೆ. ಅಲ್ಲದೆ ಇವರೆಲ್ಲರೂ ಸ್ಪೋರ್ಟ್ಸ್ ಅಲ್ಲಿ ಬಾಕ್ಸಿಂಗ್ ಅನ್ನ ತಗೊಳ್ಳಕ್ಕೆ ಒಂದು ರೀಸನ್ ಇರುತ್ತೆ. ಇನ್ನು ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಜೋಜೋಗೆ ಕಿಸ್ ಕೊಡಕ್ಕೆ ಹೇಳಿದ್ರೆ ಇವನಿಗೆ ಕಿಸ್ ಕೊಡಕ್ಕೆ ಬರಲ್ಲ ಅಂತ ಇವನ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾಳೆ. ಈ 5 ಜನ ಬಾಕ್ಸಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಗೆದ್ದು ಸ್ಟೇಟ್ ಲೆವೆಲ್ ಗೆ ಹೋಗ್ತಾರೆ. ಅಲ್ಲಿ ಜೋಜೋ ನತಾಶಾ ಅನ್ನೋ ಹುಡುಗಿಯನ್ನ ಕ್ಯಾಚ್ ಹಾಕೊಳ್ಳೋಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವಳು ಪದೇ ಪದೇ ಇವನನ್ನ ಅವಮಾನ ಮಾಡ್ತಾ ಇರ್ತಾಳೆ. ಸರಿ, ಅವರು ಸ್ಪೋರ್ಟ್ಸ್ ಅಲ್ಲಿ ಬಾಕ್ಸಿಂಗ್ ಅನ್ನ ತಗೊಳ್ಳೋದಕ್ಕೆ ಏನ್ ರೀಸನ್, ಮತ್ತೆ ಅವನ್ ಲವರ್ ಬ್ರೇಕಪ್ ಮಾಡ್ಕೊಂಡಿದ್ದು, ಮತ್ತೆ ಬಾಕ್ಸಿಂಗ್ ಅಲ್ಲಿ ಯಾರು ಗೆದ್ರು ಯಾರು ಸೋದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ 5 ಜನ ಫ್ರೆಂಡ್ಸ್ ಕಳ್ಬಟ್ಟಿ ಕುಡಿತ ಕೂತಿರ್ತಾರೆ. ಏನಂದ್ರೆ ಇವತ್ತು ಅವರ PUC ರಿಸಲ್ಟ್ ಬಂದಿರುತ್ತೆ. ಅವರ ರಿಸಲ್ಟ್ ಏನೇ ಆಗ್ಲಿ ನಾವೆಲ್ಲರೂ ಇದನ್ನ ಕುಡಿಬೇಕು ಅಂತ ಮಾತಾಡ್ಕೊಂಡಿರ್ತಾರೆ. ಇವನ ಹೆಸರು ಶಿಫಾಸ್, ಇನ್ನು ಇವನು ಚಿರುತಾ, ಇವನ ಹೆಸರು ಡೇವಿಡ್ ಜಾನ್ ಅಲಿಯಾಸ್ DJ, ಇನ್ನು ಇವನು ಶಾನು, ಇನ್ನು ಕೊನೆಯದಾಗಿ ನಮ್ಮ ಸಿನಿಮಾದ ಹೀರೋ ಜೋಜೋ. ಈಗ ಶಿಫಾಸು ರಿಸಲ್ಟ್ ಅನ್ನ ಚೆಕ್ ಮಾಡ್ತಾನೆ. ಶಿಫಾಸು ಫೇಲ್ ಆಗಿರ್ತಾನೆ, ಚಿರುತಾ ಕೂಡ ಫೇಲ್ ಆಗಿರ್ತಾನೆ, DJ ಕೂಡ ಫೇಲ್ ಆಗಿರ್ತಾನೆ, ಮತ್ತೆ ಜೋಜೋ ಕೂಡ ಫೇಲ್ ಆಗಿರ್ತಾನೆ. ಆದ್ರೆ ಶಾನು ಮಾತ್ರ ಪಾಸ್ ಆಗಿರ್ತಾನೆ. ಈಗ ಎಲ್ರು ಡ್ರಿಂಕ್ಸ್ ಮಾಡಬೇಕಿತ್ತು, ಆದ್ರೆ ಶಾನು ನಮ್ಮ ಅಮ್ಮ ಬೈತಾರೆ ಅಂತ ಎದ್ದು ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ಎಲ್ರು ಕುಡಿತಾರೆ. ಜೋಜೋ DJ ಮನೆಗೆ ಹೋದ್ರೆ ನಮ್ಮ ಅಮ್ಮ ಬೈತಾರೆ ಅಂತ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ಅವತ್ ರಾತ್ರಿ ಜೋಜೋ ಅಮ್ಮ ಅವನು ಫೇಲ್ ಆಗಿದ್ದಕ್ಕೆ ಬೈತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೋಜೋ ಫ್ರೆಂಡ್ ಶಾನು ಬರ್ತಾನೆ. ಜೋಜೋ ಅವರ ಅಮ್ಮ ಅವನು ಪಾಸ್ ಆಗಿದ್ದಕ್ಕೆ ಅವನ ಬಗ್ಗೆ ಹೊಗಳ್ತಾ ಇರ್ತಾರೆ. ಜೋಜೋಗೆ ಬೈತಾ ಇರ್ತಾರೆ. ಜೋಜೋ ಅವನಿಗೆ ಬೈದು ಮನೆಯಿಂದ ಕಳಿಸ್ತಾನೆ. ಇನ್ನು ನೆಕ್ಸ್ಟ್ ಡೇ ಬೋಟಲ್ಲಿ ಹೋಗ್ತಾ ಇರ್ತಾನೆ. ಇವಳ ಹೆಸರು ಅನುಪಮ್ಮ. ಇವನು ಇವಳನ್ನ ಲವ್ ಮಾಡ್ತಾ ಇರ್ತಾನೆ. ಅವಳಿಗೂ ಕೂಡ ಇವನಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವಳನ್ನ ಮಾತಾಡ್ಸಕ್ಕೆ ಅಂತ ಹೋಗ್ತಾನೆ. ಹಾಗೆ ಇಬ್ರು ಮಾತಾಡ್ತಾ ನೆಕ್ಸ್ಟ್ ಸ್ಟಾಪ್ ಬರುತ್ತೆ, ಎಲ್ಲರೂ ಇಳ್ಕೊಳ್ತಾರೆ. ಇನ್ನು ಇವಳು ಜೋಜೋ ಬೆಸ್ಟಿ ಶರೀಫಾ, ಇವಳ ಜೊತೆ ಶಾನು ಲವರ್ ಕೂಡ ಬಂದಿರ್ತಾಳೆ. ಹಾಗೆ ನೆಕ್ಸ್ಟ್ ಎಲ್ಲರೂ ಮಾತಾಡ್ಕೊಂತ ಹೊರಗಡೆ ಹೋಗ್ತಾರೆ. ಜೋಜೋ ತಾನು ಫೇಲ್ ಆಗಿರೋ ವಿಷಯವನ್ನ ಶರೀಫ್ ಹತ್ರ ಹೇಳಿ ತುಂಬಾ ಬೇಜಾರಲ್ಲಿ ಕೂತಿರ್ತಾನೆ. ಶರೀಫ್ ಅವನನ್ನ ತುಂಬಾ ಕೇರ್ ಮಾಡ್ತಾ ಇರ್ತಾಳೆ. ಏನಂದ್ರೆ ಶರೀಫ್ ಅವಳಿಗೆ ಇವನ್ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಜೋಜೋ ಅನುಪಮಳನ್ನ ಲವ್ ಮಾಡ್ತಾ ಇರ್ತಾನೆ. ಶಾನು ಜೋಜೋಗೆ ಸಾಕು ಎದ್ದೋಗೋಣ ಅಂತ ಸನ್ನೆ ಮಾಡ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಡೇ ಚಿರುತಾ ಮಟನ್ ಶಾಪ್ ಅಲ್ಲಿ ಎಲ್ರು ಕೂತಿರ್ತಾರೆ. ಚಿರುತಾ ಮತ್ತೆ ಶಿಫಾಸು ಇಬ್ರು ಬ್ರದರ್ಸ್. ಆಗ ಅಲ್ಬಿ ಅನ್ನೋ ಹುಡುಗ ಬಂದು ಶಿಫಾಸುಗೆ ವಾರ್ನಿಂಗ್ ಮಾಡ್ತಾನೆ. ಏನಂದ್ರೆ ಶಿಫಾಸು ಆ ಅಲ್ಬಿ ಲವರ್ಗೆ ಕಿಸ್ ಕೊಡು ಅಂತ ಮೆಸೇಜ್ ಮಾಡಿರ್ತಾನೆ. ಅಲ್ಬಿ ಇನ್ ಮುಂದೆ ಇದನ್ನ ಮಾಡಿದ್ರೆ ನಿನ್ಗೆ ಹೊಡೆದೇ ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಅಷ್ಟರಲ್ಲಿ DJ ಅಲ್ಲಿಗೆ ಬರ್ತಾನೆ. ಜೋಜೋ ಮಗ ಯಾರ ಅವನು, ನಮ್ಮ ಹತ್ರನೇ ಬಂದು ಹೊಡಿತೀನಿ ಅಂತ ವಾರ್ನಿಂಗ್ ಮಾಡಿ ಹೋಗ್ತಾನೆ. ಅವನನ್ನ ಸುಮ್ಮನೆ ಬಿಡಬಾರ್ದು, ನಾವು ಹೊಡಿಬೇಕು ಅಂತಾನೆ. ನೆಕ್ಸ್ಟ್ DJ ಮತ್ತೆ ಎಲ್ರು ಹೊರಗಡೆ ಬರ್ತಾರೆ. ಅಲ್ಬಿ ಮತ್ತೆ ಅವನ ಹುಡುಗಿ ಎಲ್ರು ಅಲ್ಲೇ ನಿಂತಿರ್ತಾರೆ. DJ ಏನೋ ನಮ್ಮ ಹುಡುಗನನ್ನ ಹೊಡಿತೀಯಾ, ಫಸ್ಟ್ ನನಗೆ ಹೊಡೆದು ನೋಡು ಅಂತಾನೆ. ಅಲ್ಬಿ DJಗೆ ಒಂದೇ ಪಂಚ್ ಕೊಡ್ತಾನೆ. DJ ಅಲ್ಲೇ ಮಲಗಿ ಬಿಡ್ತಾನೆ. ಆಗ ಗೊತ್ತಾಗುತ್ತೆ ಅಲ್ಬಿ ಸ್ಟೇಟ್ ಲೆವೆಲ್ ಬಾಕ್ಸರ್ ಅಂತ. ಜೋಜೋ ಇದನ್ನ ಕೇಳಿ ಶಾಕ್ ಆಗಿ ಮನೆಗೆ ಬಂದು ಕಂಪ್ಯೂಟರ್ ಅಲ್ಲಿ ಬಾಕ್ಸಿಂಗ್ ನ ಎಲ್ಲ ವಿಡಿಯೋಸ್ ಅನ್ನ ನೋಡ್ತಾನೆ. ನೆಕ್ಸ್ಟ್ ಅವನ ಫ್ರೆಂಡ್ಸ್ಗೆ ವಿಡಿಯೋ ಕಾಲ್ ಮಾಡಿ ನಾಳೆ ಎಲ್ರು ಸಿಗೋಣ ಅಂತಾನೆ. ನೆಕ್ಸ್ಟ್ ಡೇ ಎಲ್ರು ಸೇರ್ತಾರೆ. ಜೋಜೋ ನೋಡಿ, ಈಗ ನಾವು PUC ಫೇಲ್ ಆಗಿದ್ದೀವಿ, ನಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕರೆ ಮಾತ್ರ ನೆಕ್ಸ್ಟ್ ಅಡ್ಮಿಷನ್ ಆಗ್ಬೋದು ಅಂತಾನೆ. ಅದಕ್ಕೆ ನಾವು ಸ್ಪೋರ್ಟ್ಸ್ ಆಡ್ಬೇಕು, ಅದರಲ್ಲಿ ಸಿಗೋ ಗ್ರೇಸ್ ಮಾರ್ಕ್ಸ್ ಇಂದ ನಾವು ಮತ್ತೆ ಅಡ್ಮಿಷನ್ ಆಗೋಣ ಅಂತಾನೆ. ಅವರು ಯಾವ ಸ್ಪೋರ್ಟ್ಸ್ ಆಡ್ಬೇಕು ಅಂತ ಕೇಳ್ತಾರೆ. ಜೋಜೋ ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್ ಆಡೋದಕ್ಕೆ ಜಾಸ್ತಿ ಹುಡುಗರು ಬೇಕು, ಅದಕ್ಕೆ ನಾವು ಬಾಕ್ಸಿಂಗ್ ಅನ್ನ ಆಡೋಣ ಅಂತಾನೆ. ಹೇಗೂ ರಿಂಗ್ ಅಲ್ಲಿ ಒಬ್ಬರೇ ಇರ್ತೀವಿ, ನಮ್ಮನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರ್ತೀವಿ ಅಂತ ಕೇಳ್ತಾನೆ. ಅವರೆಲ್ಲರೂ ಇಲ್ಲ ನಾವು ಹೊಡಿತೀವಿ ಅಂತಾರೆ. ಎಲ್ರು ಸರಿ ಅಂತ ಬಾಕ್ಸಿಂಗ್ ಆಡೋದಕ್ಕೆ ಒಪ್ಕೊಳ್ತಾರೆ. ಶಾನು ಮಾತ್ರ ನಾನು ಪಾಸ್ ಆಗಿದ್ದೀನಿ, ನಾನು ಬರಲ್ಲ ಅಂತಾನೆ. ನೆಕ್ಸ್ಟ್ ಎಲ್ರು ಅವನನ್ನ ಕರ್ಕೊಂಡು ಅಲಪ್ಪುಳ ಜಿಮ್ಖಾನ್ ಬಾಕ್ಸಿಂಗ್ ಅಕಾಡೆಮಿಗೆ ಕರ್ಕೊಂಡು ಬರ್ತಾರೆ. ಓನರ್ ಅವರಿಗೆ 1000 ಫೀಸ್ ಮಂತ್ಲಿ 500 ಕೊಡೋಕ್ಕೆ ಹೇಳ್ತಾರೆ. ಆದರೆ ಅವ್ರ ಹತ್ರ ಅಷ್ಟೇ ಇರೋದಿಲ್ಲ. ಗೊತ್ತಿರೋ ಹುಡುಗರು ಆಗಿರೋದ್ರಿಂದ 300 ರೂಪಾಯಿ ಫೀಸು ಮಂತ್ಲಿ 150 ರೂಪಾಯಿ ಕೊಡೋಕ್ಕೆ ಹೇಳ್ತಾನೆ. ಇನ್ನು ಇವನು ಸಲೀಂ, ಇವನು ಬಾಕ್ಸಿಂಗ್ ಟ್ರೈನರ್. ಅವನು ಎಲ್ಲರಿಗೂ ಫಸ್ಟ್ ಟೈಮ್ ಬಂದಿದ್ದೀರಾ, 50 ರೌಂಡ್ಸ್ ರನ್ನಿಂಗ್ ಮಾಡ್ಕೊಂಡು ಬನ್ನಿ ಅಂತಾನೆ. ಎಲ್ಲರೂ ರನ್ನಿಂಗ್ ಮಾಡಕ್ಕೆ ಹೋಗ್ತಾರೆ. ಇದೇ ರೀತಿ ನಾಳೆನೂ ಕೂಡ 50 ರೌಂಡ್ ರನ್ನಿಂಗ್ ಮಾಡಿ ಬನ್ನಿ ಅಂತಾನೆ. ನೆಕ್ಸ್ಟ್ ಡೇ ಮತ್ತೆ ರನ್ನಿಂಗ್ ಮಾಡಿ ಸಲೀಂ ಹತ್ರ ಬರ್ತಾರೆ. ಅಲ್ಲದೆ ಅಲ್ಲಿ ಕುಸ್ತಿ ಕೂಡ ಕಲಿಸ್ತಾ ಇರ್ತಾರೆ. DJ ಅದನ್ನ ನೋಡಿ ನಂಗೆ ಬಾಕ್ಸಿಂಗ್ ಬೇಡ, ಕುಸ್ತಿ ಬೇಕು ಅಂತ ಕುಸ್ತಿ ಕಲಿಯೋಕೆ ಅಂತ ಹೋಗ್ತಾನೆ. ನೆಕ್ಸ್ಟ್ ಸಲೀಂ ಈ 4 ಜನಕ್ಕೂ ಬಾಕ್ಸಿಂಗ್ ಹೇಳ್ಕೊಡ್ತಾ ಇರ್ತಾರೆ. ಅವನು ಹೇಗೆ ಎಡಗೈಯಲ್ಲಿ ಪಂಚ್ ಮಾಡಬೇಕು ಅನ್ನೋದನ್ನ 1 ತಿಂಗಳು ಹೇಳ್ಕೊಡ್ತಾನೆ. ನೆಕ್ಸ್ಟ್ ಇದನ್ನ ನೋಡಿದ ಶಾನು ನಾನು ಬಾಕ್ಸಿಂಗ್ ಕಲಿಯೋದಿಲ್ಲ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಜೋಜೋ ತಾನು ಬಾಕ್ಸಿಂಗ್ ಕಲಿತಿರೋದನ್ನ ಅನುಪಮಗೆ ಹೇಳ್ತಾನೆ. ಅವಳು ಹೌದಾ ಅಂತ ಅಲ್ಲೇ ಇದ್ದ ಸುನಿಲ್ಗೆ ಹೊಡೆಯೋಕೆ ಹೇಳ್ತಾಳೆ. ಜೋಜೋಗೆ ಗೊತ್ತು ಅವನನ್ನ ಹೊಡೆಯೋಕೆ ಆಗೋದಿಲ್ಲ ಅಂತ.
ಅವನ ಫ್ರೆಂಡ್ಸ್ ಕೂಡ ಬೇಡ ಅಂತಾರೆ. ಜೋಜೋ ಅವಳಿಗೆ, ಈಗ ನಾನು ಅವನಿಗೆ ಹೊಡೆದ್ರೆ ಸುಮ್ನೆ ಕೇಸ್ ಆಗುತ್ತೆ, ಆಮೇಲೆ ಇದು ನಿಮ್ಮ ತಂದೆಗೆ ಗೊತ್ತಾಗುತ್ತೆ, ನಿನ್ನ ಫೋನ್ ಲ್ಯಾಪ್ಟಾಪ್ ಎಲ್ಲ ಇಸ್ಕೊಳ್ತಾರೆ ನೋಡು ಅಂತಾನೆ. ಅವಳು ಕೂಡ ಹೌದಾ ಸರಿ ಬೇಡ ಅಂತ ಅವನು ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವನ ಹೆಸರು ಆಂಟೋನಿ ಜೋಶುವಾ. ಸಲೀಂ ಇವ್ರಿಗೆಲ್ರಿಗೂ ಟ್ರೈನಿಂಗ್ ಕೊಡಕ್ಕೆ ಕರ್ಕೊಂಡು ಬಂದಿರ್ತಾನೆ. ಇವನೇ ಇವರೆಲ್ರಿಗೂ ಕೋಚ್ ಆಗ್ತಾನೆ. ಆಂಟನಿ ಒಬ್ಬ ನ್ಯಾಷನಲ್ ಬಾಕ್ಸರ್ ಆಗಿರ್ತಾನೆ. ಜೋಶುವಾ ಇವರನ್ನ ನೋಡಿ ಡಿಸ್ಟ್ರಿಕ್ಟ್ ಲೆವೆಲ್ ಬಾಕ್ಸಿಂಗ್ ಗೆ 2 ತಿಂಗಳು ಮಾತ್ರ ಬಾಕಿ ಇರೋದು, ಇನ್ನು ನೀವು ಫಿಸಿಕಲ್ ಆಗಿ ಫಿಟ್ ಆಗಿಲ್ಲ, ಅಲ್ಲದೆ ನಿಮ್ಮ ಹತ್ರ ಬಾಕ್ಸಿಂಗ್ ಗ್ಲೌಸ್ ಕೂಡ ಇಲ್ಲ ಅಂತ ಜೋಶುವಾ ಜೋಜೋಗೆ ಬಾಕ್ಸಿಂಗ್ ಗ್ಲೌಸ್ ಅನ್ನ ಕೊಡ್ತಾನೆ. ಅಲ್ಲಿರುವ ಬಾಕ್ಸಿಂಗ್ ಬ್ಯಾಗ್ ಗೆ ಹೊಡೆಯೋಕೆ ಹೇಳ್ತಾನೆ. ಆದ್ರೆ ಜೋಜೋ ಸರಿಯಾಗಿ ಪಂಚ್ ಮಾಡ್ತಾನೆ ಇರೋದಿಲ್ಲ. ಕೋಚ್ ಹೇಳಿದ ರೀತಿನೇ ಕಾಲ್ ಹಿಂದೆ ಇಟ್ಟು ಫೋರ್ಸೆಬಲಿ ಅದಕ್ಕೆ ಪಂಚ್ ಮಾಡ್ತಾನೆ. ಆ ಬಾಕ್ಸಿಂಗ್ ಬ್ಯಾಗ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇದನ್ನು ನೋಡಿದ ಜೋಜೋ ಫುಲ್ ಹ್ಯಾಪಿ ಆಗಿಬಿಡ್ತಾನೆ. ನಂತರ ಅವನ ಫ್ರೆಂಡ್ಸ್ ಕೂಡ ತುಂಬಾ ಶಾಕ್ ಆಗ್ತಾರೆ. ಹೀಗೆ 2 ತಿಂಗಳು ಫುಲ್ ರೆಡಿ ಆಗ್ತಾರೆ. ನೆಕ್ಸ್ಟ್ 2 ತಿಂಗಳ ನಂತರ ಡಿಸ್ಟ್ರಿಕ್ಟ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕುಸ್ತಿ ಇರುತ್ತೆ. ನಮ್ಮ ಡಿಜೆ ಮಾಸ್ ಆಗಿ ಎಂಟ್ರಿ ಕೊಡ್ತಾನೆ. ಆದ್ರೆ ಕೆಲವೇ ಸೆಕೆಂಡ್ ಗಳಲ್ಲಿ ಕುಸ್ತಿ ಆಡಕ್ ಬರ್ದೇನೆ ಮಲಗಿ ಬಿಡ್ತಾನೆ. ಇನ್ನು ನೆಕ್ಸ್ಟ್ ಅಲ್ಲಿಗೆ ಒಂದು ಹುಡುಗಿಯರ ಬ್ಯಾಚ್ ಬರುತ್ತೆ. ಇವರನ್ನ ನೋಡಿ ಜೋಜೋ ಮತ್ತೆ ಶಿಫಾಸು ಅವ್ರ ಹತ್ರ ಬರ್ತಾರೆ. ಇವಳ ಹೆಸರು ನತಾಶಾ. ಜೋಜೋ ಅವಳಿಗೆ ಶೇಕ್ ಹ್ಯಾಂಡ್ ಮಾಡ್ತಾನೆ. ಜೋಜೋ ಅವಳಿಗೆ ನೆಕ್ಸ್ಟ್ ನಂದೇ ಬಾಕ್ಸಿಂಗ್ ಮ್ಯಾಚ್ ಇದೆ, ಬಂದು ನೋಡು ಅಂತಾನೆ. ಅಲ್ಲಿಗೆ ಜೋಜೋ ಬೆಸ್ಟಿ ಶರೀಫಾ ಮತ್ತೆ ಅವನ ಲವರ್ ಅನುಪಮ ಕೂಡ ಬಂದಿರ್ತಾಳೆ. ಜೋಜೋಗೆ ನತಾಶಾ ಮೇಲೆ ಕ್ರಶ್ ಆಗ್ಬಿಡುತ್ತೆ. ನೆಕ್ಸ್ಟ್ ಜೋಜೋ ಮತ್ತೆ ಶಾನು ನಡುವೆ ಬಾಕ್ಸಿಂಗ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶಾನುಗೆ ಬಾಕ್ಸಿಂಗ್ ಬರ್ತಾನೆ ಇರೋದಿಲ್ಲ. ಜೋಜೋ ಅವನಿಗೆ ಹೊಡೆದು ಆ ಮ್ಯಾಚ್ ಅನ್ನ ಗೆಲ್ತಾನೆ. ನೆಕ್ಸ್ಟ್ ಶಿಫಾಸು ಮತ್ತೆ ಚಿರುತಾ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಮ್ಯಾಚ್ ಅನ್ನ ಗೆಲ್ತಾರೆ. ನೆಕ್ಸ್ಟ್ ಇವರೆಲ್ಲರೂ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತಾರೆ. ಅಲ್ಲಿ ನತಾಶಾ ಮತ್ತೆ ಅವಳ ಫ್ರೆಂಡ್ಸ್ ಕೂಡ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಅನುಪಮ ಜೋಜೋಗೆ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿದ್ದಕ್ಕೆ ಟ್ರೀಟ್ ಕೊಡ್ಸು ಅಂತ ಕೇಳ್ತಾಳೆ. ಜೋಜೋ ಸರಿ ನಾಳೆ ಬನ್ನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಜೋಜೋ ಡಿಜೆಗೆ, ಮಗ ನಿಮ್ಮ ಮನೆಯಲ್ಲಿ ನಾವು ಪಾರ್ಟಿ ಮಾಡೋಣ, ಎಲ್ರಿಗೂ ಇಲ್ಲಿಗೆ ಬರೋಕೆ ಹೇಳಿದ್ದೀನಿ ಅಂತಾನೆ. ಹುಡುಗಿರು ಬರ್ತಾರೆ, ಎಂಜಾಯ್ ಮಾಡೋಣ ಅಂತಾನೆ. ಅಷ್ಟರಲ್ಲಿ ಶಿಫಾಸು ತನ್ನ ಹುಡುಗಿಯನ್ನ ಕರ್ಕೊಂಡು ಬರ್ತಾನೆ. ನೆಕ್ಸ್ಟ್ ಅನುಪಮ ಮತ್ತೆ ಅವಳ ಫ್ರೆಂಡ್ ಕೂಡ ಬರ್ತಾರೆ. ಎಲ್ರು ಡ್ರಿಂಕ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆದ್ರೆ ಚಿರುತಾ ಮತ್ತೆ ಡಿಜೆ ಸುಮ್ನೆ ಕುಂತು ನೋಡ್ತಾ ಇರ್ತಾರೆ. ಜೋಜೋ ಅನುಪಮನ ಜೊತೆ ಸುಮ್ನೆ ಕೂತಿರ್ತಾನೆ. ಶಾನು ಮಾತ್ರ ಅನುಪಮ ಜೊತೆ ಬಂದಿರುವ ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಜೋಜೋ ಅನುಪಮಗೆ ಮನೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಹಾಗೆ ಅವಳನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಡೋರ್ ಲಾಕ್ ಮಾಡ್ತಾನೆ. ಅನುಪಮ ಇಲ್ಲಿಗೆ ನನ್ನ ಕಿಸ್ ಮಾಡೋಕೆ ಕರ್ಕೊಂಡು ಬಂದೆ ತಾನೆ, ಸರಿ ಯಾವ ಕಿಸ್ ಕೊಡ್ತಿ ಅಂತ ಕೇಳ್ತಾಳೆ. ಆ ಕಿಸ್ ಅಲ್ಲಿ ಸುಮಾರು 10 ಟೈಪ್ಗಳನ್ನ ಹೇಳ್ತಾಳೆ. ಇದನ್ನ ಕೇಳಿ ಜೋಜೋ ಸುಮ್ನೆ ಶಾಖಲ್ಲಿ ನಿಂತು ಬಿಡ್ತಾನೆ. ಅವನಿಗೆ ಕಿಸ್ ಅನ್ನೋದು ಬಿಟ್ರೆ ಯಾವ ಕಿಸ್ ಅಂತಾನೆ ಗೊತ್ತಿರೋದಿಲ್ಲ. ಅಲ್ಲದೆ ಜೋಜೋಗೆ ಅವಳಿಗೆ ಕಿಸ್ ಕೊಡಕ್ಕೆ ಆಗ್ತಾ ಇರೋದಿಲ್ಲ. ಇಲ್ಲ ನನಗೆ ಕೊಡಕ್ಕೆ ಆಗ್ತಿಲ್ಲ ಅಂತ ಹೇಳಿ ಕೆಳಗಡೆ ಬರ್ತಾರೆ. ನೆಕ್ಸ್ಟ್ ಅನುಪಮ ಲೇಟ್ ಆಯ್ತು ಅಂತ ಮನೆಗೆ ಹೋಗ್ತಾರೆ. 2 ನಿಮಿಷ ಆದ್ಮೇಲೆ ಅನುಪಮ ಅವನಿಗೆ ಕಾಲ್ ಮಾಡಿ ಲೆಟ್ಸ್ ಬ್ರೇಕಪ್, ನಂಗೆ ಒಳ್ಳೆ ಕಿಸ್ ಕೊಡೋ ಹುಡುಗ ಬೇಕು ಅಂತ ಹೇಳ್ತಾಳೆ. ಜೋಜೋ ಇದನ್ನ ಕೇಳಿ ಬೇಜಾರಾಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜೋಜೋ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡದೆ ಸುಮ್ಮನೆ ಬೇಜಾರಲ್ಲಿ ಕೂತಿರ್ತಾನೆ. ಅವರ ಕೋಚ್ ಆಂಟೋನಿ ಇವರಿಗೆ ಒಂದು ಚಾಲೆಂಜ್ ಮಾಡ್ತಾನೆ. ನೀನು ಮತ್ತೆ ನಿನ್ನ ಫ್ರೆಂಡ್ ಶಿಫಾಸು ನಂಗೆ ಒಂದು ಪಂಚ್ ಮಾಡಿದ್ರೆ ನಾನು ಈ ಕೋಚ್ ಕೆಲಸವನ್ನ ಬಿಟ್ಟು ಹೋಗ್ತೀನಿ ಅಂತಾನೆ. ನೆಕ್ಸ್ಟ್ ಜೋಜೋ ಮತ್ತೆ ಶಿಫಾಸು ಫೈಟ್ ಮಾಡೋಕೆ ರಿಂಗ್ಗೆ ಇಳಿತಾರೆ. ಆಂಟೋನಿ ಮೊದಲೇ ನ್ಯಾಷನಲ್ ಪ್ಲೇಯರ್. ಇವರಿಬ್ರು ಇವನಿಗೆ ಒಂದು ಪಂಚ್ ಮಾಡೋಕೆ ಬಿಡೋದಿಲ್ಲ. ಆಂಟೋನಿ ಅವರಿಬ್ರಿಗೂ ಹೊಡೆದು ನಿಮಗೆ ಇನ್ನೂ ಪ್ರಾಕ್ಟೀಸ್ ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜೋಜೋ ತನ್ನ ಬೆಸ್ಟಿ ಶರೀಫಿಗೆ ಕಿಸ್ ಅಲ್ಲಿ ಎಷ್ಟು ಟೈಪ್ ಇದೆ ಅಂತ ಕೇಳ್ತಾನೆ. ಅವಳು ಕಿಸ್ ಅಲ್ಲಿ ಒಂದೇ ಟೈಪ್ ಇರೋದು, ಅದೇ ಸ್ವೀಟ್ ಅಂಡ್ ಹಾರ್ಟ್ ಅಂತ ಅವನಿಗೆ ಒಂದು ಕಿಸ್ ಕೊಡ್ತಾಳೆ. ಜೋಜೋ ಕೂಡ ಅವಳಿಗೆ ತಿರುಗಿ ಒಂದು ಕಿಸ್ ಕೊಡ್ತಾನೆ. ನೆಕ್ಸ್ಟ್ ಡೇ ಇಂದ ಮತ್ತೆ ಜೋಜೋ ಹುಮ್ಮಸ್ಸಿನಿಂದ ಬಾಕ್ಸಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ದೀಪಕ್ ಎನ್ನುವ ಹುಡುಗ ಬರ್ತಾನೆ. ಅವನು ಈ ಹಿಂದೆ ಡಿಸ್ಟ್ರಿಕ್ಟ್ ಲೆವೆಲ್ ಗೆದ್ದು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿರ್ತಾನೆ. ಆಂಟನಿ ಇನ್ನು ಪ್ರಾಕ್ಟೀಸ್ ಎಲ್ಲಿ ತಗೊಂಡಿದ್ದು ಅಂತ ಕೇಳ್ತಾನೆ. ದೀಪಕ್ ಯೂಟ್ಯೂಬ್ ನೋಡಿ ಅಂತಾನೆ. ಹೀಗೆ ಅಲ್ಲಿಗೆ ಕಿರಣ್ ಮತ್ತೆ ಕ್ರಿಸ್ಟೋಫರ್ ಎನ್ನುವ ಇಬ್ರು ಹುಡುಗರು ಬರ್ತಾರೆ. ಈಗ ಅಳಪೂಜಾ ಜಿಮ್ಖಾನಿಂದ ಸ್ಟೇಟ್ ಲೆವೆಲ್ಗೆ ಈ 6 ಜನ ಜೋಜೋ, ಚಿರುತಾ, ಶಿಫಾಸು, ದೀಪಕ್, ಕಿರಣ್ ಮತ್ತೆ ಕ್ರಿಸ್ಟೋಫರ್ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಇಂದ ಆಂಟನಿ ಇವರಿಗೆ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾನೆ. ಕೊನೆಗೂ ಸ್ಟೇಟ್ ಲೆವೆಲ್ ಬಾಕ್ಸಿಂಗ್ ಡೇ ಬರುತ್ತೆ. ಜೋಜೋ ಅವರ ಅಮ್ಮನಿಗೆ ಹೇಳಿ ಹೋಗ್ತಾ ಇರ್ತಾನೆ. ಅವರಮ್ಮ ಬೈದು ಅಲ್ಲಿಗೆ ಹೋಗಿ ಯಾಕೆ ಒಡ್ಸ್ಕೊಂಡು ಬರ್ತೀಯಾ, ಅಲ್ಲದೆ ಬರುವಾಗ ಆಂಬುಲೆನ್ಸ್ ಅಲ್ಲಿ ಕೂಡ ಬರ್ತೀಯ ಅಂತ ಹೇಳ್ತಾರೆ. ಇದನ್ನ ಕೇಳಿ ಜೋಜೋ, ಅಮ್ಮ ನಾನು ಬರುವಾಗ ಗೆದ್ದು ಬರ್ತೀನಿ, ಇದು ನನ್ನ ಚಾಲೆಂಜ್ ಅಂತ ಊಟ ಮಾಡದೆ ಎದ್ದು ಹೋಗ್ತಾನೆ. ನೆಕ್ಸ್ಟ್ ಎಲ್ಲರೂ ಬಾಕ್ಸಿಂಗ್ ಪ್ಲೇಸ್ಗೆ ಬರ್ತಾರೆ. ಇಲ್ಲಿ ಬೇರೆ ಬೇರೆ ಸ್ಟೇಟ್ ಇಂದ ಪ್ಲೇಯರ್ಸ್ ಬಂದಿರ್ತಾರೆ. ನೆಕ್ಸ್ಟ್ ಆಂಟನಿ ಎಲ್ರಿಗೂ ಕಡಿಮೆ ಊಟ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಜೋಜೋ ಮಾತ್ರ ಸುಮ್ಮನೆ ತಿಂತಾ ಇರ್ತಾನೆ. ನೆಕ್ಸ್ಟ್ ಎಲ್ಲರ ವೇಟ್ ಚೆಕ್ ಮಾಡ್ತಾ ಇರ್ತಾರೆ. ಅವರ ವೇಟ್ಗೆ ತಕ್ಕಂತೆ ಅಪೋಸಿಟ್ ಬಾಕ್ಸರ್ ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಜೋಜೋ, ಸರ್ ನಾನು 60 kg ಇದ್ದೀನಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಈ ಹಿಂದೆ ಚೆಕ್ ಮಾಡಿದ್ರು ಅಂತಾನೆ. ಕೋಚ್, ಅದು ಅಲ್ಲಿ, ಈಗ ಇಲ್ಲಿ ಮತ್ತೆ ಚೆಕ್ ಮಾಡ್ತಾರೆ ಅಂತಾನೆ. ಈಗ ಜೋಜೋ ವೇಟ್ ಚೆಕ್ ಮಾಡ್ತಾರೆ, 65 kg ಆಗಿರುತ್ತೆ. ಜೋಜೋ ಶಾಕ್ ಆಗಿ ಬಿಡ್ತಾನೆ. ಕೋಚ್ಗೆ ಹೇಳ್ತಾನೆ, ಕೋಚ್ ನಾನು ಮೊದಲು ಹೇಳಿದೆ ತಾನೆ ಸ್ವಲ್ಪ ತಿನ್ನು ಅಂತ, ಈಗ ನೀನೇ ಫೈಟ್ ಮಾಡು ಅಂತಾನೆ. ನೆಕ್ಸ್ಟ್ ಪ್ರಾಕ್ಟೀಸ್ ಗ್ರೌಂಡ್ಗೆ ಹೋಗ್ತಾರೆ. ಅಲ್ಲಿಗೆ ನತಾಶಾ ಮತ್ತೆ ಅವರ ಟೀಮ್ ಕೂಡ ಬಂದಿರುತ್ತೆ. ಜೋಜೋ ಈ ಸರಿ ಟ್ರೋಫಿ ನಮ್ದೆ ಅಂತ ಹೇಳ್ತಾನೆ. ನತಾಶಾ ಮತ್ತೆ ಎಲ್ಲ ಹುಡುಗಿರು ಅವನಿಗೆ ರೇಗಿಸ್ತಾರೆ. ನತಾಶಾ ಫಸ್ಟ್ ಪಂಚ್ ಮಾಡೋದನ್ನ ಕಲಿ ಹೋಗು ಅಂತ ಹೇಳ್ತಾಳೆ. ನೆಕ್ಸ್ಟ್ ಎಲ್ಲರೂ ಬಾಕ್ಸಿಂಗ್ ರಿಂಗ್ಗೆ ಬರ್ತಾರೆ.
ಈ ಕಡೆ ದೀಪಕ್, ಕಿರಣ್ ಮತ್ತೆ ಎಲ್ಲರೂ ಅವರ ಅಪೋಸಿಟ್ ಪ್ಲೇಯರ್ಸ್ ಗಳನ್ನ ನೋಡ್ತಾ ಇರ್ತಾರೆ. ಅವರು ಇವ್ರಿಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಇನ್ನು ಇವನು ಕೊಲ್ಲಂ ಟೀಮ್ ಕೋಚ್. ಇವನೇ ಆಂಟನಿ ಜೋಶುವನ್ಗೆ ಬಾಕ್ಸಿಂಗ್ ಕಲಿಸಿರ್ತಾನೆ. ಆಂಟನಿ ಜೋಶುವನ್ ಅವರ ಕೋಚ್ ಹುಡುಗಿ ರೇಗಿಸಿದ ಅಂತ ಅವರ ಕೋಚ್ ಅನ್ನೋದನ್ನ ನೋಡದೆ ಹೊಡೆದಿರ್ತಾನೆ. ಅದಕ್ಕೆ ಅವರು ಆಂಟನಿಯನ್ನ ಯಾವುದೇ ಬಾಕ್ಸಿಂಗ್ ಕಾಂಪಿಟೇಷನ್ಗೂ ಆಡಕ್ಕೆ ಬಿಟ್ಟಿರೋದಿಲ್ಲ. ಈಗ ಆಂಟನಿ ತನ್ನ ಕೋಚ್ ಮಾಡಿರುವಂತ ಹುಡುಗರನ್ನ ಕರ್ಕೊಂಡು ಬಂದಿರ್ತಾನೆ. ಕೊಲ್ಲಂ ಕೋಚ್, ನೀನು ಇನ್ನೊಂದು ಸಾರಿ ಬಾಕ್ಸಿಂಗ್ಗೆ ಎಂಟ್ರಿ ಕೊಡಬಾರ್ದು, ಆ ಥರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ಬಾಕ್ಸಿಂಗ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಜೋಜೋ ಟೀಮಲ್ಲಿ ಇರುವಂತಹ ಕ್ರಿಸ್ಟೋಫರ್ ಫಸ್ಟ್ ಪ್ಲೇಯರ್ ಆಗಿರ್ತಾನೆ. ಅವನನ್ನ ಒಂದು ಒನಕೆ ಮತ್ತೆ ಎಲ್ಲ ಟವಲ್ ತಗೊಂಡು ಹಾಡು ಹೇಳ್ತಾ ಅವನಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾರೆ. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅಪೋಸಿಟ್ ಕೊಲ್ಲಂ ಕಡೆಯವನು ಫಸ್ಟ್ ರೌಂಡ್ ಅಲ್ಲಿ ಅಪೋಸಿಟರ್ ಕ್ರಿಸ್ಟೋಫರ್ಗೆ ಹೊಡೆದು ನಾಕ್ಔಟ್ ಮಾಡ್ತಾನೆ. ಅವನನ್ನ ಮೆಡಿಕಲ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಬಿದ್ದಿರೋ ಹೊಡೆತಕ್ಕೆ ಡಾಕ್ಟರ್ಗೆ ಅಮ್ಮ ಅಂತಾನೆ, ಅಲ್ಲದೆ ಕೋಚ್ಗೆ ಅಪ್ಪ ಅಂತ ಹೇಳ್ತಾನೆ. ನೆಕ್ಸ್ಟ್ ನತಾಶಾ ಟೀಮಲ್ಲಿ ಇರುವಂತ ಹುಡುಗಿ ಮತ್ತೆ ಕೊಲ್ಲಂ ಹುಡುಗಿ ಮ್ಯಾಚ್ ಇರುತ್ತೆ. ಅದರಲ್ಲಿ ಕೊಲ್ಲಂ ಹುಡುಗಿ ಗೆಲ್ತಾಳೆ, ನತಾಶಾ ಫ್ರೆಂಡ್ ಸೋಲ್ತಾಳೆ. ನೆಕ್ಸ್ಟ್ ಎರಡನೇ ಮ್ಯಾಚ್ ಶಿಫಾಸದು ಇರುತ್ತೆ. ಅವನನ್ನ ಕೂಡ ಹಾಡು ಹೇಳ್ತಾ ಮ್ಯಾಚ್ಗೆ ಕಳಿಸ್ತಾರೆ. ಶಿಫಾಸು ಅಪೋಸಿಟ್ ಕೊಚ್ಚು ಹುಡುಗ ಆಡ್ತಿರ್ತಾನೆ. ಅವನು ಇವನನ್ನ 2 ನಿಮಿಷದಲ್ಲಿ ಪಂಚ್ ಕೊಟ್ಟು ಮಲಗಿಸ್ತಾನೆ. ನೆಕ್ಸ್ಟ್ ಅವನನ್ನ ಕೂಡ ಮೆಡಿಕಲ್ ರೂಮ್ಗೆ ಕರ್ಕೊಂಡು ಬರ್ತಾರೆ. ಆ ಡಾಕ್ಟರ್, ಇನ್ನು ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಇವಾಗಲೇ ಹೇಳಿ, ಬೆಡ್ ರೆಡಿ ಮಾಡ್ಕೊತೀನಿ ಅಂತಾರೆ. ಆಂಟನಿ ಜೋಶುವಾ ಅವರಿಗೆ ಬೈದು, ನಿಮ್ಮ ಕೋಪವನ್ನ ರಿಂಗ್ ಒಳಗಡೆ ತೋರಿಸಿ, ನಾನು 2 ಸರಿ ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲ್ ಅನ್ನ ಕಪ್ ಗೆದ್ದಿದ್ದೀನಿ ಅಂತ ಡಾಕ್ಟರ್ ನೋಡ್ತಾ ಹೇಳ್ತಾನೆ. ದೀಪಕ್ ಕೂಡ ಅವರೆಲ್ಲರಿಗೂ ಮೋಟಿವೇಟ್ ಮಾಡ್ತಾನೆ. ಆದ್ರೆ ಇವ್ರ್ಯಾರು ಅವನ ಮಾತನ್ನ ಕಿವಿಗೆ ಹಾಕೊಳ್ಳಲ್ಲ. ಜೋಜೋ ಶಿಫಾಸ್ಗೆ ಕೋಚ್ ಡಾಕ್ಟರ್ ಇರೋದಕ್ಕೆ ಅವ್ರ ಬಗ್ಗೆ ಅವರೇ ಹೊಗಳ್ತಾ ಇದ್ದಾರೆ ಅಂತಾನೆ. ನೆಕ್ಸ್ಟ್ ನತಾಶಾ ಟೀಮ್ ಹುಡುಗಿ 2ನೇ ಮ್ಯಾಚ್ ಅನ್ನ ಗೆಲ್ತಾಳೆ. ಜೋಜೋ ಮತ್ತೆ ಕಿರಣ್ ಅವಳಿಗೆ ಕಂಗ್ರಾಟ್ಸ್ ಹೇಳೋಕೆ ಅಂತ ಹೋಗ್ತಾರೆ. ಅವಳಿಗೆ ಕಂಗ್ರಾಟ್ಸ್ ಹೇಳಿ ನತಾಶಾ ಹತ್ರ ಬರ್ತಾನೆ. ಅವನು ನೆಕ್ಸ್ಟ್ ನನ್ನ ಮ್ಯಾಚ್ ಇದೆ, ಬಂದು ನೋಡು ಅಂತ ಹೇಳ್ತಾನೆ. ಅವಳಿಗೆ ಹೆಲ್ಪ್ ಮಾಡೋಕೆ ಅಂತ ಹೋಗ್ತಾನೆ. ನತಾಶಾ ಅವನಿಗೆ ಒಂದು ಪಂಚ್ ಕೊಟ್ಟು ಕಳಿಸ್ತಾಳೆ. ಇನ್ನು ನೆಕ್ಸ್ಟ್ ನಲ್ಲಿ ಚಿರುತಾ ಮ್ಯಾಚ್ ಇರುತ್ತೆ. ಅವನನ್ನ ಕೂಡ ಗ್ರ್ಯಾಂಡ್ ಎಂಟ್ರಿ ಮೂಲಕ ಕಳಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲೇ ಚಿರುತಾ ಹೊಡೆತ ತಿಂತಾನೆ. ನೆಕ್ಸ್ಟ್ ಕೋಚ್ ಹೇಳಿದ ರೀತಿನೇ ಚಿರುತಾ ಅಪೋಸಿಟ್ ಸೊಂಟಕ್ಕೆ ಪಂಚ್ ಮಾಡ್ತಾನೆ. ಚಿರುತಾ ಈ ಮ್ಯಾಚ್ ಅಲ್ಲಿ ಗೆಲ್ತಾನೆ. ಇದನ್ನ ನೋಡಿ ಎಲ್ಲರೂ ತುಂಬಾನೇ ಹ್ಯಾಪಿಯಿಂದ ಕುಣಿದಾಡ್ತಾರೆ. ನೆಕ್ಸ್ಟ್ ಚಿರುತಾ ಕೆಳಗಡೆ ಹೋಗಿ ಕೂತ್ ಬಿಡ್ತಾನೆ. ಡಾಕ್ಟರ್ ಮತ್ತೆ ಒಂದು ಹುಡುಗಿ ಎಲ್ಲರೂ ಅವನಿಗೆ ಕಂಗ್ರಾಟ್ಸ್ ಹೇಳ್ತಾರೆ. ಇದನ್ನ ನೋಡಿದ ಜೋಜೋ ಗಾಬರಿಯಾಗಿ ಹೊರಗೆ ಹೋಗ್ತಾನೆ. ಇಷ್ಟೊತ್ತು ಅವ್ರು ಆಡಿದಂತ ಆಟ ನೆನ್ಸ್ಕೊಂಡು ತುಂಬಾನೇ ನರ್ವಸ್ ಆಗ್ತಾನೆ. ನೆಕ್ಸ್ಟ್ ಡಿಜೆ ಹತ್ರ ಬಂದು ಕೂರ್ತಾನೆ. ಅಷ್ಟರಲ್ಲಿ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈಗ ಜೋಜೋ ಹೋಗ್ಬೇಕಾಗಿರುತ್ತೆ. ಅವನ ಎಲ್ಲ ಫ್ರೆಂಡ್ಸ್ ಅವನಿಗೆ ಮೋಟಿವ್ ಮಾಡಿ ಗ್ರ್ಯಾಂಡ್ ಎಂಟ್ರಿ ಮೂಲಕ ಕಳಿಸ್ತಾರೆ. ಜೋಜೋ ರಿಂಗ್ ಒಳಗಡೆ ಬರ್ತಾನೆ. ಸ್ಟಾರ್ಟಿಂಗ್ ಅಲ್ಲೇ ಚೆನ್ನಾಗಿ ಆಡ್ತಾನೆ. ಆದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಅಪೋಸಿಟ್ ಅವನ ಫೇಸ್ಗೆ 3 ಪಂಚ್ ಕೊಡ್ತಾನೆ. ಜೋಜೋ ಅಲ್ಲೇ ನಾಕ್ಔಟ್ ಆಗಿ ಬಿದ್ದ್ಬಿಡ್ತಾನೆ. ನೆಕ್ಸ್ಟ್ ಅಲಾಪುಳ ಜಿಮ್ಖಾನ್ ಬಾಕ್ಸಿಂಗ್ ಓನರ್ ಸುಮ್ಮನೆ ರಿಟರ್ನ್ ಹೋಗ್ಬಿಡಿ ಅಂತ ಅವ್ರಿಗೆಲ್ರಿಗೂ ಬೈತಾನೆ. ನೆಕ್ಸ್ಟ್ ಎಲ್ಲರೂ ಇನ್ನೇನು ರಿಟರ್ನ್ ಹೋಗ್ಬೇಕು ಅನ್ನೋಷ್ಟರಲ್ಲಿ ನತಾಶಾ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ರಿಂಗ್ ಒಳಗಡೆ ಬರ್ತಾಳೆ. ಜೋಜೋ ಲೋಮಗ ಲಾಸ್ಟ್ ಇವಳ ಮ್ಯಾಚ್ ನೋಡ್ಕೊಂಡು ಹೋಗೋಣ ಅಂತಾನೆ. ಅಲ್ಲಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನತಾಶಾ ತುಂಬಾ ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾ ಫುಲ್ ಜೋಶಲ್ಲೇ ಬಾಕ್ಸಿಂಗ್ ಮಾಡ್ತಾ ಇರ್ತಾಳೆ. ಇವಳನ್ನ ನೋಡಿ ಜೋಜೋ ಎಲ್ಲ ಮರೆತು ಕುಣಿದಾಡ್ತಾ ಇರ್ತಾನೆ. ಅದರಲ್ಲಿ ನತಾಶಾ ಗೆಲ್ತಾಳೆ. ನೆಕ್ಸ್ಟ್ ಕಿರಣ್ ಮ್ಯಾಚ್ ಇರುತ್ತೆ. ಆದ್ರೆ ಕಿರಣ್ ನಾನು ಆಡೋದಿಲ್ಲ ಅಂತ ಕೂತಿರ್ತಾನೆ. ಯಾರು ಏನೇ ಹೇಳಿದ್ರು ಕೇಳ್ತಾ ಇರೋದಿಲ್ಲ. ಯಾಕಂದ್ರೆ ಹೋದ ವರ್ಷದಲ್ಲಿ ಅಕ್ಬರ್ ಎನ್ನುವ ಪ್ಲೇಯರ್ ಇವನನ್ನ ನಾಕ್ಔಟ್ ಮಾಡಿರ್ತಾನೆ. ಆದ್ರೆ ಅದೇ ಅಕ್ಬರ್ ಈ ಸರಿ ಕೂಡ ಅವನ ಅಪೋಸಿಟರ್ ಆಗಿ ಬಂದಿರ್ತಾನೆ. ನೆಕ್ಸ್ಟ್ ಜೋಜೋ ಕಿರಣ್ಗೆ, ಸರಿ ನಾವು ಹೋಗೋಣ, ನಿನ್ ಕೈಯಲ್ಲಿ ಏನಾಗೋದಿಲ್ಲ ಅಂತ ಫುಲ್ ಡಿಮೋಟಿವ್ ಆಗಿ ಮಾತಾಡ್ತಾನೆ. ನೆಕ್ಸ್ಟ್ ಕಿರಣ್ ಅದನ್ನೇ ಮೋಟಿವ್ ಆಗಿ ತಗೊಂಡು ರಿಂಗ್ ಒಳಗೆ ಬರ್ತಾನೆ. ಕಿರಣ್ ಮತ್ತೆ ಅಕ್ಬರ್ ನಡುವೆ ಒಂದೇ ಸಮನೆ ಫೈಟ್ ನಡೆಯುತ್ತೆ. ಅದರಲ್ಲಿ ಇಬ್ರು ಡ್ಯೂ ಆಗ್ತಾರೆ. ಆದ್ರೆ ಕೊನೆಗೆ ಅಕ್ಬರ್ ಜಾಸ್ತಿ ಪಂಚ್ ಕೊಟ್ಟಿರೋದ್ರಿಂದ ಅವನೇ ಗೆಲ್ತಾನೆ. ಆದ್ರೆ ಕಿರಣ್ ಮತ್ತೆ ಯಾರು ಬೇಜಾರಾಗಿರೋದಿಲ್ಲ. ಯಾಕಂದ್ರೆ ಕಿರಣ್ ಅವನ ಜೊತೆ ಚೆನ್ನಾಗಿ ಆಡಿರ್ತಾನೆ. ನೆಕ್ಸ್ಟ್ ಕೊನೆಯದಾಗಿ ದೀಪಕ್ ಮ್ಯಾಚ್ ಇರುತ್ತೆ. ಅದೇ ಟೈಮ್ಗೆ ಕೊಚ್ಚು ಹುಡುಗರು ಬಂದು ಜೋಜೋಗೆ ನಿಮ್ಮ ಫ್ರೆಂಡ್ಗೆ ವಾಕ್ ಓವರ್ ತಗೊಳಕ್ಕೆ ಹೇಳೋ, ಇಲ್ಲಾಂದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಮಾಡ್ತಾರೆ. ಜೋಜೋ ಕೂಡ ಅವರಿಗೆ ವಾರ್ನಿಂಗ್ ಮಾಡಿ ಅವನು ಆಡ್ತಾನೆ, ನೀವು ನೋಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ದೀಪಕ್ ಮತ್ತೆ ಕೊಚ್ಚಿ ಸಮೀರ್ ನಡುವೆ ಮ್ಯಾಚ್ ಇರುತ್ತೆ. ಸಮೀರ್ ಲೆಫ್ಟ್ ಹ್ಯಾಂಡ್ ಬಾಕ್ಸರ್ ಆಗಿರ್ತಾನೆ. ಈ ಕಡೆ ದೀಪಕ್ಗೆ ಎಲ್ಲರೂ ಮೋಟಿವ್ ಮಾಡ್ತಾರೆ. ನತಾಶಾ ದೀಪಕ್ಗೆ ಅವನು ಲೆಫ್ಟ್ ಹ್ಯಾಂಡರ್, ಅವನ ಜೊತೆ ಹುಷಾರು ಅಂತ ಅಡ್ವೈಸ್ ಮಾಡ್ತಾಳೆ. ನೆಕ್ಸ್ಟ್ ದೀಪಕ್ ಮತ್ತೆ ಸಮೀರ್ ನಡುವೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ದೀಪಕ್ ಸಮೀರ್ಗೆ ಸ್ಟಾರ್ಟಿಂಗ್ ಅಲ್ಲೇ ಸರಿಯಾಗಿ ಪಂಚ್ ಮಾಡ್ತಾ ಇರ್ತಾನೆ. ಈಗ 3 ರೌಂಡ್ ಅಲ್ಲಿ ಕೂಡ ದೀಪಕ್ ಗೆಲ್ತಾನೆ. ಸಮೀರ್ ಕಡೆಯವರು ಕೊಚ್ಚಿ ಹುಡುಗರು ದೀಪಕ್ಗೆ ವಾಕ್ ಓವರ್ ಮಾಡ್ಕೋ ಅಂತ ವಾರ್ನಿಂಗ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ರೌಂಡ್ ಅಲ್ಲಿ ದೀಪಕ್ ಗೆಲ್ಬೇಕಾಗಿರುತ್ತೆ. ಅಷ್ಟರಲ್ಲಿ ವಾಕ್ ಓವರ್ ಮಾಡ್ತಾನೆ. ದೀಪಕ್ ಸೋಲ್ತಾನೆ, ಸಮೀರ್ ಗೆಲ್ತಾನೆ. ಇದನ್ನ ನೋಡಿ ಆಂಟನಿ ಕೋಪದಿಂದ ಹೋಗ್ತಾನೆ. ಜೋಜೋ ಮತ್ತೆ ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ನೆಕ್ಸ್ಟ್ ಎಲ್ಲರೂ ರಿಟರ್ನ್ ಹೋಗೋಕೆ ಡಿಸೈಡ್ ಮಾಡ್ತಾರೆ. ಜೋಜೋ ಕೊನೆಯದಾಗಿ ನತಾಶಾಳನ್ನ ನೋಡ್ಕೊಂಡು ಬರ್ತೀನಿ ಅಂತ ನತಾಶಾ ಹತ್ರ ಬರ್ತಾನೆ. ಜೋಜೋ ಅವಳಿಗೆ ನಾನು ನಿಂಗೆ ಏನೋ ಹೇಳಬೇಕು, ನಿಂಗೆ ಯಾವ ಥರ ಬಾಯ್ ಫ್ರೆಂಡ್ ಬೇಕು ಅಂತ ಕೇಳ್ತಾನೆ. ನತಾಶಾ ನಿನ್ನ ಫ್ರೆಂಡ್ ದೀಪಕ್ ತರ ಅಂತ ಡೈರೆಕ್ಟ್ ಆಗಿ ಹೇಳ್ತಾಳೆ. ಇದನ್ನ ಕೇಳಿ ಜೋಜೋ ಬೇಜಾರಾಗಿ ಸರಿ ಬರ್ತೀನಿ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಜೋಜೋ ಬೆಸ್ಟಿ ಶರೀಫ್ ಕಾಲ್ ಮಾಡಿ ಏನಾಯ್ತು ಅಂತ ಕೇಳ್ತಾಳೆ. ಜೋಜೋ ಇಲ್ಲ ನಾವು ಸೋತ್ ಬಿಟ್ವಿ ಅಂತಾನೆ. ಆಗ ಚಿರುತಾ ಗೆದ್ದಿರೋದು ಅವನಿಗೆ ನೆನಪಾಗಿ ಅವ್ರಿಗೆಲ್ರಿಗೂ ಚಿರುತಾ ಗೆದ್ದಿದ್ದಾನೆ, ಈಗ ಅವನು ಇನ್ನೊಂದು ಮ್ಯಾಚ್ ಆಡ್ಬೋದು, ನಾವು ತಿರುಗಿಸಿ 1 ಏಟಾದ್ರೂ ಹೊಡಿಬೇಕು ಅಂತ ಚಿರುತನನ್ನ ಮತ್ತೆ ಮೋಟಿವ್ ಮಾಡಿ ರಿಂಗ್ ಒಳಗಡೆ ಕಳಿಸ್ತಾರೆ. ಜೋಜೋ ಆಂಟನಿ ಜೋಶುವಾ ಹತ್ರ ಬರ್ತಾನೆ. ಕೋಚ್ ದೀಪಕ್ ಮಾಡಿದ್ದು ತಪ್ಪು,
ನಮಗೂ ಬೇಜಾರಾಗಿದೆ, ಆದ್ರೆ ಅವರು ವಾರ್ನಿಂಗ್ ಮಾಡಿದ್ದಕ್ಕೆ ಅವನು ವಾಕ್ ಓವರ್ ಮಾಡಿದ್ದು ಅಂತಾನೆ. ಅಷ್ಟರಲ್ಲಿ ಕೊಚ್ಚಿ ವಾರ್ನಿಂಗ್ ಮಾಡಿದ್ದ ಹುಡುಗ ವಾಶ್ರೂಮ್ಗೆ ಹೋಗ್ತಾ ಇರ್ತಾನೆ. ಆಂಟನಿ ಜೋಶುವಾ ಅಲ್ಲೇ ಇದ್ದ ಇಟ್ಟಿಗೆ ತಗೊಂಡು ಅವನಿಗೆ ಪಂಚ್ ಮಾಡಿ ಸರಿಯಾಗಿ ಹೊಡಿತಾನೆ. ನೆಕ್ಸ್ಟ್ ಆಂಟನಿ ನಾನು ಹೀಗೆ ಮಾಡಬಾರ್ದಿತ್ತು ಅಂತ ಎಲ್ಲರನ್ನ ಕರ್ಕೊಂಡು ಓಡಿ ಹೋಗೋಕೆ ಡಿಸೈಡ್ ಮಾಡ್ತಾನೆ. ನೆಕ್ಸ್ಟ್ ಶಿಫಾಸು ರಿಂಗ್ ಒಳಗಡೆ ಬಂದು ಚಿರುತನನ ವಾಕ್ ಓವರ್ ಮಾಡಿ ಕರ್ಕೊಂಡು ಹಿಂದ್ಗಡೆ ಇರುವಂತ ಗ್ರೌಂಡ್ ಇಂದ ಹೊರಗಡೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಕೊಚ್ಚಿ ಎಲ್ಲ ಹುಡುಗರು ಬ್ಯಾಟ್ ತಗೊಂಡು ಬಂದಿರ್ತಾನೆ. ಡಿಜೆ ಇನ್ನು ಸಾಕು, ಜಗಳ ಬೇಡ, ನಾನು ಮಾತಾಡ್ತೀನಿ ಅಂತ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ನಿಗೆ ಸರಿಯಾಗಿ ನೆಲಕ್ಕಾಕಿ ಹೊಡೆದ್ ಬಿಡ್ತಾನೆ. ನೆಕ್ಸ್ಟ್ ಇವರ ನಡುವೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಅಲಪುಳ ಹುಡುಗರು ಕೊಚ್ಚಿ ಹುಡುಗರಿಗೆ ಸರಿಯಾಗಿ ಹೊಡಿತಾರೆ. ನೆಕ್ಸ್ಟ್ ಹಾಗೆ ಹೊಡೆದು ಓಡಿ ಹೋಗ್ತಾ ಇರ್ತಾರೆ. ಮತ್ತೆ ಕೊಚ್ಚಿಯ ಬೇರೆ ಹುಡುಗರು ಬರ್ತಾರೆ. ನಮ್ಮ ಅಲಪುಳ ಹುಡುಗರು ಬಾಕ್ಸಿಂಗ್ ಕಲ್ತಿರೋದ್ರಿಂದ ಇವರನ್ನ ಸಖತ್ತಾಗಿ ಹೊಡಿತಾರೆ. ಅದರಲ್ಲಿ ಬಾಕ್ಸಿಂಗ್ ಅಲ್ಲಿರುವಂತ ಶಿಫಾಸು ಅಪೋಸಿಟ್ ಬಾಕ್ಸಿಂಗ್ ಮಾಡಿರುವ ಆ ಬಾಕ್ಸರ್ ಬರ್ತಾನೆ. ಶಿಫಾಸು ಅವನಿಗೆ ಸರಿಯಾಗಿ ಹೊಡೆದು ಮಲಗಿಸ್ತಾನೆ. ನೆಕ್ಸ್ಟ್ ಎಲ್ಲರೂ ಅವರಿಗೆ ಹೊಡೆದು ಕಂಪೌಂಡ್ ಹಾರಿ ರೋಡಲ್ಲಿ ಹೋಗ್ತಾ ಇರ್ತಾರೆ. ಮತ್ತೆ ಅಲ್ಲಿಗೆ ಎಲ್ಲರೂ ಕೊಚ್ಚಿ ಹುಡುಗರು ಬಂದು ಗಲಾಟೆ ಮಾಡ್ತಾರೆ. ಅಲಪುಳ ಹುಡುಗರು ಮೊದಲೇ ಬಾಕ್ಸರ್ಸ್, ಅವರು ಎಲ್ಲರನ್ನ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ಪೊಲೀಸ್ ಸೈರನ್ ಸೌಂಡ್ ಕೇಳಿ ಎಲ್ಲರೂ ಓಡಿ ಹೋಗ್ತಾರೆ. ಓಡಿ ಹೋಗುವಾಗ ಜೋಜೋ ದೀಪಕ್ಗೆ ನತಾಶಾ ನಿನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ದೀಪಕ್ ಹ್ಯಾಪಿಯಿಂದ ಅಲ್ಲೇ ನಿಂತ್ಕೊಂಡು ಬಿಡ್ತಾನೆ. ನೆಕ್ಸ್ಟ್ ಹಾಗೆ ರೋಡಲ್ಲಿ ಒಂದು ಆಂಬ್ಯುಲೆನ್ಸ್ಗೆ ಲಿಫ್ಟ್ ಕೇಳಿ ಗಾಡಿ ಹತ್ಕೊಂಡು ಹೋಗ್ತಾರೆ. ಆಂಟನಿ ನಾವು ಬಾಕ್ಸರ್ಸ್ ಈಗ ರೋಡಲ್ಲಿ ಹೊಡೆದಾಡಬಾರ್ದಿತ್ತು ಅಂತ ಬೇಜಾರಾಗಿರ್ತಾನೆ. ಆದ್ರೆ ಶಿಫಾಸು ಮತ್ತೆ ಜೋಜೋ ಕೊಚ್ಚಿ ಅವರಿಗೆ ಹೊಡೆದ್ವಿ ಅಂತ ತುಂಬಾ ಖುಷಿಯಾಗಿರ್ತಾರೆ. ದೀಪಕ್ ಅವರು ನಾನು ಗೆದ್ರೆ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾರೆ ಅಂದಿದ್ದಕ್ಕೆ ನಾನು ವಾಕ್ ಓವರ್ ಮಾಡ್ಕೊಂಡೆ ಅಂತಾನೆ. ನೆಕ್ಸ್ಟ್ ಎಲ್ಲರೂ ಸರಿ ಬಿಡು, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂತಾರೆ. ಡಿಜೆ ನಾನು ಕುಸ್ತಿ ಬಿಟ್ಟು ಬಾಕ್ಸಿಂಗ್ ಅನ್ನ ಕಲಿತೀನಿ ಅಂತಾನೆ. ಆದ್ರೆ ಜೋಜೋ ಮಾತ್ರ ನಂಗೆ ಬಾಕ್ಸಿಂಗ್ ಬೇಡ, ನಾನು ಬೇರೆ ಕಾಲೇಜಲ್ಲಿ ಜಾಯ್ನ್ ಆಗಿ ಓದ್ತೀನಿ ಅಂತಾನೆ. ನೆಕ್ಸ್ಟ್ ಎಲ್ಲರೂ ಜೋಜೋ ಮನೆಗೆ ಬರ್ತಾರೆ. ಜೋಜೋ ಅವನ ತಾಯಿ ಹೇಳಿದ ರೀತಿನೇ ಆಂಬುಲೆನ್ಸ್ ಅಲ್ಲಿ ಅವನು ಅಲ್ಲಿಗೆ ಬಂದಿರ್ತಾನೆ. ನೆಕ್ಸ್ಟ್ ಎಲ್ಲರೂ ಊಟಕ್ಕೆ ಕೂರ್ತಾರೆ. ಜೋಜೋ ಅವನ ತಾಯಿ ಹೀಗೆ ಇವನು ಯಾವುದನ್ನ ಕಂಪ್ಲೀಟ್ ಮಾಡಲ್ಲ ಅಂತ ಬೈತಾ ಇರ್ತಾರೆ. ಆಗ ಶಿಫಾಸು ಅವನ ಫ್ರೆಂಡ್ಸ್ ಅವನಿಲ್ಲ ಅಂದ್ರೆ ಏನೆಲ್ಲ ಆಗ್ತಾ ಇರ್ತಿತ್ತು, ಅವನು ಮೋಟಿವೇಟ್ ಮಾಡಿದ್ದನ್ನ ಹೇಳ್ತಾರೆ. ಇದನ್ನ ಕೇಳಿ ಜೋಜೋ ಫುಲ್ ಇಂಪ್ರೆಸ್ ಆಗಿ ಹೌದಾ, ಹಾಗಾದ್ರೆ ನಾನು ಬಾಕ್ಸಿಂಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ಇಯರ್ ನಾವು ಆ ಸ್ಟೇಟ್ ಲೆವೆಲ್ ಅನ್ನ ಹೊಡಿಲೇಬೇಕು, ನಾನೇ ಈ ಟೀಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ನೆಕ್ಸ್ಟ್ ಡೇ ಇಂದ ಬಾಕ್ಸಿಂಗ್ ಅಕಾಡೆಮಿಗೆ ಕರ್ಕೊಂಡು ಬಂದು ಈಗ ಮತ್ತೆ ಎಲ್ಲರೂ ನೆಕ್ಸ್ಟ್ ಇಯರ್ ಸ್ಟೇಟ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗೆ ರೆಡಿ ಆಗೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಮೇ ಬಿ ಈ ಸಿನಿಮಾದ ಪಾರ್ಟ್ 2 ಬರ್ಬೋದು ಅನಿಸುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.